ಶ್ರೀನಿವಾಸಪುರ ಸ್ಟೇಷನ್ನಲ್ಲಿ ನಡೆದಂತಹ ಸೌಮ್ಯಜಪಲ್ಲಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣದ ಇಬ್ಬರು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರಿಗೆ ನಾವು ಜುಡಿಷಿಯಲ್ ಕಸ್ಟಡಿಗೆ ರಿಮಾಂಡ್ ಮಾಡಿದ್ದೀವಿ. ಇಬ್ಬರು ಆರೋಪಿಗಳಾದ ಶ್ರೀಮೂರ್ತಿ ಮತ್ತು ಶಿವಶಂಕರ್ ಇಬ್ಬರು ಬಂದ್ಬಿಟ್ಟು ಅಣ್ಣ ತಮ್ಮಂದರು. ಇಬ್ಬರನ್ನೂ ಕೂಡ ನಾವು ಅರೆಸ್ಟ್ ಮಾಡಿ ಅವ್ರಿಗೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ. ಇದರಲ್ಲಿ ಇವ್ರಿಗೆ ಅರೆಸ್ಟ್ ಮಾಡೋದಕ್ಕೆ ನಾವೇನು 4 ಟೀಮನ್ನು ತಯಾರಿ ಮಾಡಿದ್ವಿ. ಈ 4 ಟೀಮು ಸತತವಾಗಿ ಅವರು ಕಂಟಿನ್ಯೂಯಸ್ ಆಗಿ ಮೂಮೆಂಟಲ್ಲಿದ್ದರೂ ಕೂಡ ನಾವು ಅವ್ರನ್ನ ಪ್ಯೂರ್ಲಿ ಟೆಕ್ನಿಕಲ್ ಎವಿಡೆನ್ಸಿಂದ ಟ್ರ್ಯಾಕ್ ಮಾಡಿ, ಟೆಕ್ನಿಕಲ್ ಇಂಟೆಲಿಜೆನ್ಸಿಂದ ಟ್ರ್ಯಾಕ್ ಮಾಡಿ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸಿಂದ ಟ್ರ್ಯಾಕ್ ಮಾಡಿ ಅವ್ರನ್ನ ನಾವು ದಸ್ತಗಿರಿ ಮಾಡ್ಕೊಂಡಿದ್ದೀವಿ. ದಸ್ತಗಿರಿ ಮಾಡಿದ ನಂತರ ಅವ್ರಿಗೆ ವಿಚಾರಣೆಯನ್ನು ಮಾಡಿ ನಿನ್ನೆ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದೀವಿ. ಈ ಮರ್ಡರ್ಗೆ ರೀಸನ್ ಅವ್ರ ಪ್ರಕಾರ ಮೇನ್ ರೀಸನ್ ಬಂದ್ಬಿಟ್ಟು ದುಡ್ಡಿಂದು ವಿಚಾರವಾಗೇ ಇರುತ್ತೆ. ಅವ್ರದ್ದು ಮೊದಲು ಒಂದು ಬಾರಲ್ಲಿ ಜಗಳ ಆಡ್ಕೊಂಡಿರ್ತಾರೆ. ಆ ಜಗಳ ಆಡಿಕೊಂಡು ಅದೇನು ಉಗಿದಿರೋದು ವಿಚಾರವಾಗಿ ಜಗಳ ಆಗಿರುತ್ತೆ. ಆ ಜಗಳದಲ್ಲಿ ಯಾರು ಈ ಆರೋಪಿಗಳಿಗೆ ಉಗುಳಿರ್ತಾನೆ ಅವನು ಬಂದ್ಬಿಟ್ಟು ಈ ಡಿಸೀಸ್ಡ್ ಅವ್ರ ಕಡೆಯವನಾಗಿರ್ತಾನೆ. ಈ ಒಂದು ಮಾತು ಬೆಳ್ಕೊಂಡು ಅವರು ಸಾಯಂಕಾಲ ಬಂದು ನೀನು ಬಾ ಈ ಜಾಗಕ್ಕೆ ನಿನ್ನ ಜೊತೆ ಮಾತಾಡಬೇಕು ಅಂತ ಎಲ್ಲ ಹೇಳಿ ಆವಾಗ ಅಲ್ಲಿ ಜಗಳ ಆಗಿದೆ. ಅಲ್ಲಿ ಜಗಳ ಆಗಿದ್ದಾಗಲೂ ಈಗ ಅಕ್ಯೂಸ್ಡ್ಗೂ ಕೂಡ ಒಂದೇಟು ಬಿದ್ದಿದೆ. ಅದು ಅವ್ರಿಗೂ ಕೂಡ ಒಂದು ಕಡೆ ಗಾಯ ಆಗಿದ್ದು, ಅದ್ರ ಜೊತೆಗೆ ಇವನು ಅದಕ್ಕೆ ರಿಟಾಲಿಯೇಷನ್ ಆಗಿ ಇವನು ಸ್ಟ್ಯಾಬ್ ಮಾಡಿದ್ದಾನೆ. ಸೊ ಮೇನ್ ರೀಸನ್ ಬಂದ್ಬಿಟ್ಟು ಫಸ್ಟು ಫೈನಾನ್ಸ್ಗಾಗಿ ಅವರದೇನು 35,000 ಮೀಡಿಯೇಷನ್ಗಾಗಿ ಮೊದಲು ಏನು ಡಿಸ್ಕಷನ್ ಆಗಿತ್ತು. ನಂತರ ಅವರು ಹೇಗೆ ನೀನು ನನಗೆ ನಿಂದು ಜಾಸ್ತಿ ಆಗಿದೆ, ನಿಂದು ಬಾಯಲ್ಲಿ ನೋಡ್ಕೊತೀನಿ ಅನ್ನೋ ಒಂದು ಈ ಸಣ್ಣ ವಿಚಾರವಾಗಿ ಈ ಒಂದು ಮರ್ಡರ್ ಆಗಿದೆ. ಇಲ್ಲ, ದೇರ್ ವಾಸ್ ಇಂಟೆನ್ಷನ್. ಅವ್ರ ಜೊತೆ ಬರಬೇಕಾದ್ರೆ ದೇ ಹ್ಯಾಡ್ ಬಾಟ್ ನೈಫನ್ನು ತೊಗೊಂಡೇ ಬಂದಿದ್ರು. ಅವರು ವೆಪನನ್ನು ಕ್ಯಾರಿ ಮಾಡಿಕೊಂಡೇ ಬಂದಿದ್ರು ಅವರು. ಸೊ ಅದರಲ್ಲೇ ಗೊತ್ತಾಗುತ್ತೆ ಇಂಟೆನ್ಷನ್ ಕ್ಲಿಯರ್ ಆಗಿ ಸ್ಟ್ಯಾಬಿಂಗ್ ಅಂತೂ ಮಾಡಬೇಕು ಅಂತ ಇತ್ತು ಅಂತಲೇ. ಆ ಗಲಾಟೆ ಆಗಿದ್ದ ಒಂದು ಕೇಸಲ್ಲಿ ಮತ್ತೆ ಒಂದು ಆರೋಪಿ ಮನೆಯನ್ನು ಏನು ಸುಟ್ಟಿದ್ದಾರೆ ಆ ವಿಚಾರವಾಗಿ ನಾವು ಒಂದು ಕೇಸನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಕರೆಂಟ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಆನ್ಗೋಯಿಂಗ್ ಇದೆ. ಅತಿ ಶೀಘ್ರದಲ್ಲೇ ಅದರಲ್ಲೂ ನಾವು ಒಂದು ಸ್ವಲ್ಪ ಆ್ಯಕ್ಷನನ್ನು ಇನಿಷಿಯೇಟ್ ಮಾಡ್ತೀವಿ. ಅವರಿಬ್ಬರದು ಆ್ಯಸ್ ಆಫ್ ನಾವು ಅವ್ರ ಮೇಲೆ ಒಂದು ಕೇಸ್ ಇತ್ತು. ಅವ್ನು ತಮ್ಮನ ಮೇಲೆ ಒಂದು ಕೇಸ್ ಇತ್ತು. ಅದು ಕೋರ್ಟಲ್ಲಿ ಆಲ್ರೆಡಿ ಅಕ್ವಿಟ್ ಆಗಿದೆ. 2022 ಅದೊಂದು ಕೇಸ್ ಆಗಿತ್ತು ಅವ್ರ ಮೇಲೆ. ಒಂದು ಸಿಂಪಲ್ ಹರ್ಟ್ ಕೇಸ್ ಆಗಿ ವಿತ್ ಅಟ್ರಾಸಿಟಿ ಆಗಿತ್ತು. ಅದು ಕೋರ್ಟಲ್ಲಿ ಆಲ್ರೆಡಿ ಅಕ್ವಿಟ್ ಆಗಿದೆ. ಅದಲ್ದಲೇ ಇವಾಗ ಇವ್ರ ಮೇಲೆ ನಾವು ಒಂದು ರೌಡಿ ಹಾಳೆಗಳನ್ನು ತೆಗೆಯೋದಕ್ಕೆ ಆಲ್ರೆಡಿ ನಮ್ಮ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ದೀವಿ. ಅದಲ್ದಲೇ ಈ ಕೇಸಲ್ಲಿ ಮತ್ತೆ ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೂ ಕೂಡ ನಾವು ಕಾನೂನಾತ್ಮಕ ಕ್ರಮವನ್ನು ಅತಿ ಶೀಘ್ರದಲ್ಲೇ ನಾವು ಜರುಗಿಸ್ತೀವಿ.